ಹಣದ ಡಬಲ್ ಆಸೆಯನ್ನ ತೋರಿಸಿ ಬಡವರಿಗೆ ದೋಖಾ ಮಾಡಲಾಗಿದೆ. ಖಾಸಗಿ ಕಂಪನಿಗಳಿಂದ ರೈತರಿಗೆ ಪಂಗನಾಮವನ್ನ ಹಾಕಲಾಗಿದೆ. PACL, ಹಿಂದೂಸ್ತಾನ್ ಅಗ್ರಿಗೋಲ್ಡ್ಗಳಿಂದ ದೋಖಾ ಆಗಿದೆ. 20,000ದಿಂದ 1 ಲಕ್ಷದ ರೂಪಾಯಿವರೆಗೆ ಹಣ ಸಂಗ್ರಹವನ್ನ ಮಾಡಲಾಗಿದೆ. ಏಜೆಂಟ್ಗಳ ಮೂಲಕ ಕಂಪನಿಗಳಿಂದ ಹಣವನ್ನ ಸಂಗ್ರಹ ಮಾಡಲಾಗಿದೆ. ಬಾಂಡ್ ಅವಧಿ ಮುಗಿದ್ರೂ ಕೂಡ ಜನರಿಗೆ ಹಣ ಸಿಕ್ಕಿಲ್ಲ. ಮಂಡ್ಯದಲ್ಲಿ ಇದ್ದಂತಹ ಕಂಪನಿಯ ಕಚೇರಿಯೂ ಕೂಡ ಮಂಗಮಾಯ ಆಗ್ಬಿಟ್ಟಿದೆ. ಅಂದಾಜು 100 ಕೋಟಿಗೂ ಅಧಿಕ ಹಣದ ವ್ಯವಹಾರ ನಡೆದಿದೆ. ಕೊಟ್ಟ ಕಾಸಿಗಾಗಿ DC ಮೊರೆ ಹೋಗಿದ್ದಾರೆ ಜನರು. ಮಂಡ್ಯ ಜಿಲ್ಲಾಡಳಿತಕ್ಕೆ ನಿತ್ಯ ನೂರಾರು ಜನರಿಂದ ಮನವಿಯನ್ನ ಸಲ್ಲಿಕೆ ಮಾಡಲಾಗ್ತಾ ಇದೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ, ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನ ಇಟ್ಕೊಂಡು ಬಂದು ಅಧಿಕಾರಿಗಳ ಮುಂದೆ ಜನರು ಮನವಿ ಮಾಡ್ಕೊಳ್ತಾ ಇದ್ದಾರೆ. ಹೇಗಾದರೂ ಮಾಡಿ ನಮ್ಮ ಹಣವನ್ನ ನಮಗೆ ವಾಪಸ್ ಕೊಡಿಸ್ಬಿಡಿ. 20,000ದಿಂದ 1 ಲಕ್ಷದವರೆಗೂ ಕೂಡ ನಾವು ಹಣವನ್ನ ಕಟ್ಟಿದ್ದೇವೆ. ಹಣವನ್ನ ಸಂಗ್ರಹ ಮಾಡಿದ್ದಾರೆ ಏಜೆಂಟ್ಗಳು. ಏಜೆಂಟ್ಗಳ ಮೂಲಕ ಹಣವನ್ನ ಕಲೆಕ್ಟ್ ಮಾಡಿದ್ದಾರೆ ಅಂತ ಹೇಳಿ ಮನವಿ ಮಾಡ್ಕೊಳ್ತಾ ಇದ್ದಾರೆ ರೈತರು. ಹಣದ ಡಬಲ್ ಆಸೆಯನ್ನ ತೋರಿಸಿ ಬಡವರಿಗೆ ದೋಖಾ ಮಾಡಲಾಗಿದೆ. ಖಾಸಗಿ ಕಂಪನಿಗಳಿಂದ ರೈತರಿಗೆ ಪಂಗನಾಮವನ್ನ ಹಾಕಲಾಗಿದೆ. PACL, ಹಿಂದೂಸ್ತಾನ್ ಅಗ್ರಿಗೋಲ್ಡ್ಗಳಿಂದ ದೋಖಾ ಆಗಿದೆ. 20,000ದಿಂದ 1 ಲಕ್ಷದ ರೂಪಾಯಿವರೆಗೆ ಹಣ ಸಂಗ್ರಹವನ್ನ ಮಾಡಲಾಗಿದೆ. ಏಜೆಂಟ್ಗಳ ಮೂಲಕ ಕಂಪನಿಗಳಿಂದ ಹಣವನ್ನ ಸಂಗ್ರಹ ಮಾಡಲಾಗಿದೆ. ಬಾಂಡ್ ಅವಧಿ ಮುಗಿದ್ರೂ ಕೂಡ ಜನರಿಗೆ ಹಣ ಸಿಕ್ಕಿಲ್ಲ. ಮಂಡ್ಯದಲ್ಲಿ ಇದ್ದಂತಹ ಕಂಪನಿಯ ಕಚೇರಿಯೂ ಕೂಡ ಮಂಗಮಾಯ ಆಗ್ಬಿಟ್ಟಿದೆ. ಅಂದಾಜು 100 ಕೋಟಿಗೂ ಅಧಿಕ ಹಣದ ವ್ಯವಹಾರ ನಡೆದಿದೆ. ಕೊಟ್ಟ ಕಾಸಿಗಾಗಿ DC ಮೊರೆ ಹೋಗಿದ್ದಾರೆ ಜನರು. ಮಂಡ್ಯ ಜಿಲ್ಲಾಡಳಿತಕ್ಕೆ ನಿತ್ಯ ನೂರಾರು ಜನರಿಂದ ಮನವಿಯನ್ನ ಸಲ್ಲಿಕೆ ಮಾಡಲಾಗ್ತಾ ಇದೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ, ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನ ಇಟ್ಕೊಂಡು ಬಂದು ಅಧಿಕಾರಿಗಳ ಮುಂದೆ ಜನರು ಮನವಿ ಮಾಡ್ಕೊಳ್ತಾ ಇದ್ದಾರೆ. ಹೇಗಾದರೂ ಮಾಡಿ ನಮ್ಮ ಹಣವನ್ನ ನಮಗೆ ವಾಪಸ್ ಕೊಡಿಸ್ಬಿಡಿ. 20,000ದಿಂದ 1 ಲಕ್ಷದವರೆಗೂ ಕೂಡ ನಾವು ಹಣವನ್ನ ಕಟ್ಟಿದ್ದೇವೆ. ಹಣವನ್ನ ಸಂಗ್ರಹ ಮಾಡಿದ್ದಾರೆ ಏಜೆಂಟ್ಗಳು. ಏಜೆಂಟ್ಗಳ ಮೂಲಕ ಹಣವನ್ನ ಕಲೆಕ್ಟ್ ಮಾಡಿದ್ದಾರೆ ಅಂತ ಹೇಳಿ ಮನವಿ ಮಾಡ್ಕೊಳ್ತಾ ಇದ್ದಾರೆ ರೈತರು. ಹಣದ ಡಬಲ್ ಆಸೆಯನ್ನ ತೋರಿಸಿ ಬಡವರಿಗೆ ದೋಖಾ ಮಾಡಲಾಗಿದೆ. ಖಾಸಗಿ ಕಂಪನಿಗಳಿಂದ ರೈತರಿಗೆ ಪಂಗನಾಮವನ್ನ ಹಾಕಲಾಗಿದೆ. PACL, ಹಿಂದೂಸ್ತಾನ್ ಅಗ್ರಿಗೋಲ್ಡ್ಗಳಿಂದ ದೋಖಾ ಆಗಿದೆ. 20,000ದಿಂದ 1 ಲಕ್ಷದ ರೂಪಾಯಿವರೆಗೆ ಹಣ ಸಂಗ್ರಹವನ್ನ ಮಾಡಲಾಗಿದೆ. ಏಜೆಂಟ್ಗಳ ಮೂಲಕ ಕಂಪನಿಗಳಿಂದ ಹಣವನ್ನ ಸಂಗ್ರಹ ಮಾಡಲಾಗಿದೆ. ಬಾಂಡ್ ಅವಧಿ ಮುಗಿದ್ರೂ ಕೂಡ ಜನರಿಗೆ ಹಣ ಸಿಕ್ಕಿಲ್ಲ. ಮಂಡ್ಯದಲ್ಲಿ ಇದ್ದಂತಹ ಕಂಪನಿಯ ಕಚೇರಿಯೂ ಕೂಡ ಮಂಗಮಾಯ ಆಗ್ಬಿಟ್ಟಿದೆ. ಅಂದಾಜು 100 ಕೋಟಿಗೂ ಅಧಿಕ ಹಣದ ವ್ಯವಹಾರ ನಡೆದಿದೆ. ಕೊಟ್ಟ ಕಾಸಿಗಾಗಿ DC ಮೊರೆ ಹೋಗಿದ್ದಾರೆ ಜನರು. ಮಂಡ್ಯ ಜಿಲ್ಲಾಡಳಿತಕ್ಕೆ ನಿತ್ಯ ನೂರಾರು ಜನರಿಂದ ಮನವಿಯನ್ನ ಸಲ್ಲಿಕೆ ಮಾಡಲಾಗ್ತಾ ಇದೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ, ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನ ಇಟ್ಕೊಂಡು ಬಂದು ಅಧಿಕಾರಿಗಳ ಮುಂದೆ ಜನರು ಮನವಿ ಮಾಡ್ಕೊಳ್ತಾ ಇದ್ದಾರೆ. ಹೇಗಾದರೂ ಮಾಡಿ ನಮ್ಮ ಹಣವನ್ನ ನಮಗೆ ವಾಪಸ್ ಕೊಡಿಸ್ಬಿಡಿ. 20,000ದಿಂದ 1 ಲಕ್ಷದವರೆಗೂ ಕೂಡ ನಾವು ಹಣವನ್ನ ಕಟ್ಟಿದ್ದೇವೆ. ಹಣವನ್ನ ಸಂಗ್ರಹ ಮಾಡಿದ್ದಾರೆ ಏಜೆಂಟ್ಗಳು. ಏಜೆಂಟ್ಗಳ ಮೂಲಕ ಹಣವನ್ನ ಕಲೆಕ್ಟ್ ಮಾಡಿದ್ದಾರೆ ಅಂತ ಹೇಳಿ ಮನವಿ ಮಾಡ್ಕೊಳ್ತಾ ಇದ್ದಾರೆ ರೈತರು. ಹಣದ ಡಬಲ್ ಆಸೆಯನ್ನ ತೋರಿಸಿ ಬಡವರಿಗೆ ದೋಖಾ ಮಾಡಲಾಗಿದೆ. ಖಾಸಗಿ ಕಂಪನಿಗಳಿಂದ ರೈತರಿಗೆ ಪಂಗನಾಮವನ್ನ ಹಾಕಲಾಗಿದೆ. PACL, ಹಿಂದೂಸ್ತಾನ್ ಅಗ್ರಿಗೋಲ್ಡ್ಗಳಿಂದ ದೋಖಾ ಆಗಿದೆ. 20,000ದಿಂದ 1 ಲಕ್ಷದ ರೂಪಾಯಿವರೆಗೆ ಹಣ ಸಂಗ್ರಹವನ್ನ ಮಾಡಲಾಗಿದೆ. ಏಜೆಂಟ್ಗಳ ಮೂಲಕ ಕಂಪನಿಗಳಿಂದ ಹಣವನ್ನ ಸಂಗ್ರಹ ಮಾಡಲಾಗಿದೆ. ಬಾಂಡ್ ಅವಧಿ ಮುಗಿದ್ರೂ ಕೂಡ ಜನರಿಗೆ ಹಣ ಸಿಕ್ಕಿಲ್ಲ. ಮಂಡ್ಯದಲ್ಲಿ ಇದ್ದಂತಹ ಕಂಪನಿಯ ಕಚೇರಿಯೂ ಕೂಡ ಮಂಗಮಾಯ ಆಗ್ಬಿಟ್ಟಿದೆ. ಅಂದಾಜು 100 ಕೋಟಿಗೂ ಅಧಿಕ ಹಣದ ವ್ಯವಹಾರ ನಡೆದಿದೆ. ಕೊಟ್ಟ ಕಾಸಿಗಾಗಿ DC ಮೊರೆ ಹೋಗಿದ್ದಾರೆ ಜನರು. ಮಂಡ್ಯ ಜಿಲ್ಲಾಡಳಿತಕ್ಕೆ ನಿತ್ಯ ನೂರಾರು ಜನರಿಂದ ಮನವಿಯನ್ನ ಸಲ್ಲಿಕೆ ಮಾಡಲಾಗ್ತಾ ಇದೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ, ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನ ಇಟ್ಕೊಂಡು ಬಂದು ಅಧಿಕಾರಿಗಳ ಮುಂದೆ ಜನರು ಮನವಿ ಮಾಡ್ಕೊಳ್ತಾ ಇದ್ದಾರೆ. ಹೇಗಾದರೂ ಮಾಡಿ ನಮ್ಮ ಹಣವನ್ನ ನಮಗೆ ವಾಪಸ್ ಕೊಡಿಸ್ಬಿಡಿ. 20,000ದಿಂದ 1 ಲಕ್ಷದವರೆಗೂ ಕೂಡ ನಾವು ಹಣವನ್ನ ಕಟ್ಟಿದ್ದೇವೆ. ಹಣವನ್ನ ಸಂಗ್ರಹ ಮಾಡಿದ್ದಾರೆ ಏಜೆಂಟ್ಗಳು. ಏಜೆಂಟ್ಗಳ ಮೂಲಕ ಹಣವನ್ನ ಕಲೆಕ್ಟ್ ಮಾಡಿದ್ದಾರೆ ಅಂತ ಹೇಳಿ ಮನವಿ ಮಾಡ್ಕೊಳ್ತಾ ಇದ್ದಾರೆ ರೈತರು.
ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.